पूर्णप्रज्ञप्रति भगवत्कार्यसाधकः आपादम् आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः लक्ष्मीपतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये ಪ್ರತ್ಯಕ್ಷ ವಿಭಾಗವನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಸ್ವರೂಪಭೂತ ಇಂದ್ರಿಯ ಸಾಕ್ಷಿ, ಅದರ ವಿಷಯಗಳು ಯಾವುದು ಹಾಗೆ ಅಂತ ನೋಡಿದ್ದೀವಿ. ಆ ಅದು ಕೂಡ ಪ್ರತ್ಯಕ್ಷ, ಸಾಕ್ಷಿಯು ಕೂಡ ಪ್ರತ್ಯಕ್ಷದಲ್ಲೇ ಸೇರ್ತದೆ. ಪ್ರತ್ಯಕ್ಷದ ಒಂದು ವಿಭಾಗನೇ ಅದು. ಇನ್ನು 6 ಇಂದ್ರಿಯಗಳು, ಅದರ ಬಗ್ಗೆ ನೋಡಬೇಕು. ಷಡಿಂದ್ರಿಯಾಣಿ ಚ ಘ್ರಾಣ ರಸನ ಚಕ್ಷು ತ್ವಕ್ ಶ್ರೋತ್ರ ಮನಾಂಸಿ ಹಾಗೆ ಅಂತ. 6 ಇಂದ್ರಿಯಗಳು ಯಾವುದು ಅಂದರೆ ಘ್ರಾಣೇಂದ್ರಿಯ ಅಂದ್ರೆ ಅದೇ ಮೂಗು. ಆ ಮೂಗು ಅದು ಗೋಲಕ, ಅದರ ಒಳಗೆ ಘ್ರಾಣೇಂದ್ರಿಯ ಇದೆ. ಅದೇ ತರ ರಸನೇಂದ್ರಿಯ ಅದು ನಾಲಿಗೆಯಲ್ಲಿ ಇದೆ, ಮತ್ತೆ ಆ ನಾಲಿಗೆಯದು ಗೋಲಕ, ಅದರ ಒಳಗೆ ರಸನೇಂದ್ರಿಯ ಇದೆ. ಇನ್ನು ಕಣ್ಣಿನಲ್ಲಿ ಚಕ್ಷುರಿಂದ್ರಿಯ ಇದೆ. ಇನ್ನು ಚರ್ಮ, ಸ್ಕಿನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ತ್ವಗಿಂದ್ರಿಯ ಅಂತ ಇದೆ. ಇನ್ನು ಕಿವಿಯಲ್ಲಿ ಶ್ರೋತ್ರೇಂದ್ರಿಯ ಅಂತ ಇದೆ, ಮತ್ತು ಮನಸ್ಸು ಅಂತ. ಇದು 6 ಇಂದ್ರಿಯಗಳು ಹಾಗೆಂತ. ಈಗ ಒಂದೊಂದೇ ಅದರ ವಿವರವನ್ನು ಕೂಡ ಹೇಳ್ತಾ ಇದ್ದಾರೆ, ಏನೇನು ವಿಷಯಗಳು ಹಾಗೆ ಅಂತ. ಹೇಗೆ ಸ್ವರೂಪ ಸಾಕ್ಷಿಗೆ ಹೇಳಿದರು ನೋಡಿ, ಕಸ್ಯ ವಿಷಯ ಹಾಗೆ ಅಂತ. ಅದೇ ರೀತಿಯಾಗಿ ಈ 6ಕ್ಕೂ ಕೂಡ ಏನು ವಿಷಯ ಅಂತ ಹೇಳ್ತಾ ಇದ್ದಾರೆ. ತತ್ರ ಗಂಧಃ ತದ್ವಿಶೇಷಾಃ ಸೌರಭಾದಯಃ ಘ್ರಾಣೇಂದ್ರಿಯಸ್ಯ ವಿಷಯಾಃ. ಘ್ರಾಣೇಂದ್ರಿಯ ಅಂದ್ರೆ ಮೂಗಿನಲ್ಲಿ ಇರತಕ್ಕದ್ದು, ಅದರ ಪರಿಮಳ, ಅದರ ಒಂದು ವಿಷಯ. ಆ ಪರಿಮಳ, ಘ್ರಾಣೇಂದ್ರಿಯಕ್ಕೆ ಪರಿಮಳವೇ ವಿಷಯ ಆಗಿದೆ. ಅದನ್ನೇ ಸೌರಭಾದಯ ಅಂತ. ಸೌರಭ ಅಂದ್ರೆ ಸುಗಂಧ, ಗಂಧ. ದುರ್ಗಂಧವೂ ಇಟ್ಕೋಬೇಕು. ಸುಗಂಧ ದುರ್ಗಂಧ ಎರಡು ಕೂಡ, ಇದೆಲ್ಲವನ್ನು ಗ್ರಹಿಸತಕ್ಕದ್ದು ಘ್ರಾಣೇಂದ್ರಿಯ ಅಂತ. ಗಂಧ ತದ್ವಿಶೇಷಾಹ ಸೌರಭಾದಯ. ಗಂಧ ಅಂದ್ರೆ ಕಾಮನ್ ಆಗಿದೆ, ತದ್ವಿಶೇಷ ಅಂದ್ರೆ ಅದ್ಲಿ ಒಂದು ವಿಶಿಷ್ಟವಾದ ಸ್ಪೆಷಲ್ ಯಾವುದು, ಸೌರಭ, ಸುಗಂಧ ಅಂತ ಅರ್ಥ. ಇವೇ ಮೊದಲಾದವುಗಳು ಘ್ರಾಣೇಂದ್ರಿಯದ ವಿಷಯ ಹಾಗೆ ಅಂತ ಆಯ್ತು. ನೆಕ್ಸ್ಟ್ ರಸನೇಂದ್ರಿಯ. ರಸನೇಂದ್ರಿಯದ ವಿಷಯ ಯಾವುದು ಹಾಗೆಂದ್ರೆ ರಸ, ರಸವೇ. ಅದರಲ್ಲಿ ವಿಶೇಷ ಯಾವುದು ಅಂದ್ರೆ ಮಾಧುರ್ಯಾದಯ. ಮಾಧುರ್ಯ, ಉಪ್ಪು, ಆ ತಿಕ್ತ, ಕಷಾಯ ಹಾಗೆ ಅಂತಲ್ಲ, ಏನು ಷಡ್ವಿಧ ರಸ ಇದೆ, ಅದನ್ನ ಗ್ರಹಿಸತಕ್ಕದ್ದು ರಸನೇಂದ್ರಿಯ ಹಾಗೆ ಅಂತ. ರಸಃ ತದ್ವಿಶೇಷಾಃ ಮಾಧುರ್ಯಾದಯಃ ರಸನೇಂದ್ರಿಯಸ್ಯ ವಿಷಯಾಃ ಹಾಗೆ ಅಂತ. ಇದಾದ ಮೇಲೆ ಚಕ್ಷುಸ್ಸು ಮತ್ತು ತ್ವಕ್ ಎರಡಕ್ಕೂ ಒಟ್ಟಿಗೆ ಹೇಳ್ತಾರೆ. ಚಕ್ಷು ತ್ವಚೋಹೋ ವಿಷಯಾಃ ಹಾಗೆ ಅಂತ. ಯಾವುದು ಹಾಗೆ ಅಂದ್ರೆ ಮಹತ್ವ ಸಮಾನಾಧಿಕರಣ ಭೂತ ರೂಪವಂತಿ ದ್ರವ್ಯಾಣಿ ಹಾಗೆ ಅಂತ. ಮಹತ್ವ ಹಾಗೆಂದ್ರೆ ಒಟ್ಟು ದ್ರವ್ಯಗಳು ಅಂತ ಅರ್ಥ. ದ್ರವ್ಯಗಳು ಅದು ತ್ವಕ್ ಮತ್ತು ಚಕ್ಷುಸ್ಸಿಗೆ ವಿಷಯ ಆಗಿದೆ. ಯಾವ ದ್ರವ್ಯಗಳು, ಅದಕ್ಕೊಂದು ವಿಶೇಷಣ ಹೇಳ್ತಾರೆ. ರೂಪವಂತಿ ದ್ರವ್ಯಾಣಿ, ರೂಪವುಳ್ಳ ದ್ರವ್ಯಗಳು ಹಾಗೆ ಅಂತ. ಕೆಲವು ದ್ರವ್ಯಗಳಿಗೆ ರೂಪನೇ ಇರೋದಿಲ್ಲ. ಗಾಳಿ ಮುಂತಾದವುಗಳಿಗೆ ರೂಪ ಇಲ್ಲ ನೋಡಿ, ಗಾಳಿ ಆಕಾಶ ಇದಕ್ಕೆಲ್ಲ ರೂಪ ಇಲ್ಲ, ಯದ್ಯಪಿ ದ್ರವ್ಯ ಅವೆಲ್ಲ. ಹಾ, ಈ ರೀತಿಯಾಗಿ ಮಹತ್ವ ಸಮಾನಾಧಿಕರಣ. ಮಹತ್ವ ಎನ್ನತಕ್ಕ ಧರ್ಮ, ಮಹತ್ವ ಅಂದ್ರೆ ಏನು, ದೊಡ್ಡದಾಗಿರೋದು ಅಂತ, ಭಾರಿ ಸೂಕ್ಷ್ಮವಾದದ್ದನ್ನ ಆ ಚಕ್ಷುಸಾಗಲಿ ತ್ವಗೀಂದ್ರಿಯ ಆಗಲಿ ಗ್ರಹಿಸಕ್ಕೆ ಬರೋದಿಲ್ಲ. ಮಹತ್ವದಿಂದ ಕೂಡಿದ ಉದ್ಭೂತ ರೂಪವಂತಿ. ಉದ್ಭೂತ ಅಂದ್ರೆ ಇಂದ್ರಿಯಗಳಿಗೆ ಗೋಚರವಾದದ್ದನ್ನ ಉದ್ಭೂತ ಅಂತ ಕರೀತಾರೆ. ಉದ್ಭೂತ ಅನುದ್ಭೂತ ಅಂತ ಎರಡು ಇದೆ. ಕೆಲವು ಪದಾರ್ಥಗಳು ಉದ್ಭೂತವಾಗಿ ಇರುತ್ತದೆ, ಕೆಲವುದು ಅನುದ್ಭೂತವಾಗಿ ಇರುತ್ತದೆ. ಅಂದ್ರೆ ಏನರ್ಥ, ಉದ್ಭೂತ ಗ್ರಾಸ್ ರೂಪತ್ವಂ ಅಂಡ್ ನಾಮ ಸಟಲ್. ಚಕ್ಷುರಿಂದ್ರಿಯ ವಿಷಯತ್ವಂ ಅಂತ ಅರ್ಥ. ಚಕ್ಷುರಿಂದ್ರಿಯಕ್ಕೆ ಯಾವುದು ಗೋಚರವಾಗ್ತದೆ ಅದು ಉದ್ಭೂತ, ಗೋಚರವಾಗದೇ ಇರುವುದು ಅನುದ್ಭೂತ. ಈಗ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಸ್ ಎಲ್ಲ ಇದೆ ನೋಡಿ, ಅದೆಲ್ಲ ಏನು, ಅನುದ್ಭೂತ.
ಅದು ಇಂದ್ರಿಯಗಳಿಗೆ ಕಾಣಿಸೋದಲ್ಲ. ಆತರ ಆದ್ರೆ ಅವುಗಳು ಇದೆ, ಅವುಗಳು ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ, ಅವುಗಳು ಇದೆ, ಆದ್ರೆ ಉದ್ಭೂತ ಅಲ್ಲ ಅಂತ ಅರ್ಥ. ಈ ರೀತಿಯಾಗಿ ಅದು ಸ್ವಲ್ಪ ಮಹತ್ವ ಇರಬೇಕು, ಸ್ವಲ್ಪ ದೊಡ್ಡದಾಗಬೇಕು, ದೊಡ್ಡದಾದಾಗ ನಮಗೆ ಕಾಣಿಸ್ತದೆ ಹಾಗೆ ಅಂತ. ಅದನ್ನೇ ಹೇಳಿದ್ದು ಮಹತ್ವ ಹಾಗೆ ಅಂತ. ಮಹತ್ವ ಸಮಾನಾಧಿಕರಣ ಉದ್ಭೂತ ರೂಪವಂತಿ ದ್ರವ್ಯಾಣಿ. ಮತ್ತೆ ಹಾ, ಆ ರೀತಿಯಾಗಿ ಕೆಲವು ದ್ರವ್ಯಗಳು ಅದು ಚಕ್ಷುಸಿಗೆ ಮತ್ತು ತ್ವಕಿಗೆ ವಿಷಯವಾಗಿ ಇರುತ್ತವೆ. ಅದು ಬಿಟ್ಟು ಕೇಚಿತ್ ಗುಣ, ಕೆಲವು ಗುಣಗಳು ಅಂತ ಹೇಳ್ತಾ ಇದ್ದಾರೆ. ಯಾವುದದು ಗುಣಗಳು ಹಾಗೆಂದ್ರೆ, ಹಾ, ಮೃದುತ್ವ, ಕಾಠಿಣ್ಯ, ಇವೇ ಮೊದಲಾದ ಗುಣಗಳು. ಈಗ ಕಲ್ಲನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ನೋಡಿ, ಹೇಗಿದೆ ಗಟ್ಟಿ ಇದೆ ಅಂತ ಗೊತ್ತಾಗ್ತದೆ. ಕೆಲವು ಗುಣಗಳು ಗೊತ್ತಾಗ್ತದೆ ನೋಡಿ, ಕಾಠಿಣ್ಯ. ಅದೇ ತರ ಹತ್ತಿ ನೋಡಿದ ಕೂಡಲೇ ಗೊತ್ತಾಗ್ತದೆ ಅದು ಸಾಫ್ಟ್ ಆಗಿದೆ ಹಾಗೆ ಅಂತ. ಹ್ಮ್. ಈ ರೀತಿಯಾಗಿ ಕೆಲವು ಗುಣಗಳು ಚಕ್ಷುಸು ಮತ್ತು ತ್ವಕಿಗೆ ಆ, ವಿಷಯವಾಗಿದೆ ಹಾಗೆ ಅಂತ. ಇನ್ನು ಸಂಖ್ಯಾದಯ, ಸಂಖ್ಯಾ ಅಂದ್ರೆ ಒಂದು ಎರಡು ಹಾಗೆ ಅಂತ. ಹ್ಮ್. ನೋಡಿ, ಎರಡು ಪುಸ್ತಕ ಇದ್ರೆ ಆ ದ್ವಿತ್ವ ಎನ್ನತಕ್ಕ ಗುಣ ಅದರಲ್ಲಿ ಇದೆ. ಎರಡು ಪುಸ್ತಕ ಜ್ಞಾನ ಬರುವಾಗಲೇ ಆ ಸಂಖ್ಯಾನು ಸೇರಿ ಬರ್ತದೆ. ಆ ಕಣ್ಣಿಗೂ ಅಷ್ಟೇ, ತ್ವಗಿಂದ್ರಿಯಕ್ಕೂ ಅಷ್ಟೇ. ಎರಡು ಪುಸ್ತಕ ಅದನ್ನ ಚರ್ಮದಿಂದ ನಾವು ಮುಟ್ಟಿದ್ರೆ, ಓ ಎರಡು ಪುಸ್ತಕ ಇಲ್ಲಿದೆ ಅಂತ ನಾವು ಹೇಳ್ಬಹುದು. ತ್ವಗಿಂದ್ರಿಯಕ್ಕೂ ವಿಷಯವಾಗಿದೆ ಅಂತ ಅರ್ಥ. ಇನ್ ಕರ್ಮಾಣಿ, ಚಲನವಲನಾದಿ ಕರ್ಮಗಳು, ಅದು ಕೂಡ ಚಕ್ಷುಸು ಮತ್ತು ತ್ವಗಿಗೆ ಗೋಚರವಾಗ್ತದೆ ನೋಡಿ. ಕಣ್ಣಿನಿಂದಲೇ ಕಾಣ್ತೀವಿ, ಜನಗರು ಓಡಾಡೋದು, ಆ, ಏನೇನು ಕ್ರಿಯೆಗಳು ಮಾಡ್ತಾರೆ ಅದೆಲ್ಲವೂ ಚಕ್ಷುಸಿಗೆ ಗೋಚರವಾಗ್ತದೆ, ಕೆಲವುದು ಆ, ತ್ವಗಿಗೂ ಗೋಚರವಾಗ್ತದೆ ಹಾಗೆ ಅಂತ. ಇನ್ನು ಜಾತಿ, ಜಾತಿ ಅಂದ್ರೆ ಏನು? ಸಾಮಾನ್ಯ ಅಂತ, ಸಾಮಾನ್ಯ ಅಂತ ಅರ್ಥ. ಈಗ ಉದಾಹರಣೆಗೆ ಪಶುತ್ವ ಎನ್ನತಕ್ಕ, ಹಿಂದೆ ನೋಡಿದ್ದೀವಿ ನಾವು, ಪಶುತ್ವ ಎನ್ನತಕ್ಕದ್ದು ಎಲ್ಲಾ ಪ್ರಾಣಿಗಳಲ್ಲೂ ಕಂಡು ಬರ್ತಾ ಇದೆ. ಅದನ್ನೆಲ್ಲ ಗ್ರಹಿಸೋದು ಕೂಡ ಚಕ್ಷುರಿಂದ್ರಿಯ ಮತ್ತು ತ್ವಗೀಂದ್ರಿಯ ಅಂತ. ತ್ವಗೀಂದ್ರಿಯಕ್ಕೆ ಬರಲ್ಲ, ಚಕ್ಷುರಿಂದ್ರಿಯಕ್ಕಂತೂ ನಾವು ಹೇಳ್ಬಹುದು ಹಾಗೆ ಅಂತ. ಜಾತಿಗಳು ಕೂಡ ತ್ವಗೀಂದ್ರಿಯಕ್ಕೂ ಬರುತ್ತೆ ಅಂತ ಹೇಳ್ತಾರೆ. ಚಕ್ಷುಸು ಮತ್ತು ತ್ವಕ್ ಇವೆರಡಕ್ಕೂ ವಿಷಯವಾಗಿದೆ ಜಾತಿ ಹಾಗೆ ಅಂತ. ಉದಾಹರಣೆಗೆ ಒಂದು ಪುಸ್ತಕವನ್ನು ನಾವು ಮುಟ್ಟಿದರೆ ಅದರಲ್ಲಿ ಪುಸ್ತಕತ್ವ ಎನ್ನುವ ಜಾತಿಯು ಕೂಡ ಇದೆ ಅಂತ ಗೊತ್ತಾಗ್ತದೆ ನೋಡಿ. ಆ ಪುಸ್ತಕತ್ವ ಜಾತಿ ಅನೇಕ ಪುಸ್ತಕಗಳಲ್ಲಿ ಇದೆ ಅಂತ ನಾವು ತಿಳಿಯಬಹುದು ಹಾಗೆ ಅಂತ. ಆ ಒಂದು ಉದಾಹರಣೆ ಇಟ್ಟುಕೊಂಡು, ಹಾ, ಎಲ್ಲಾ ಈ ಪದಾರ್ಥಗಳು ಯಾವುದು? ಮಹತ್ವ ಸಮಾನಾಧಿಕರಣ ಉದ್ಭೂತ ರೂಪವಂತಿ ದ್ರವ್ಯಾಣಿ ಕೇಚಿತ್ ಗುಣಾಹ, ಹಾ, ಸಾಂಖ್ಯಾದಯ, ಸಂಖ್ಯಾದಯ, ಕರ್ಮಾಣಿ, ಜಾತಯ ಅಂತ ಐದು ಪದಾರ್ಥಗಳನ್ನ ಹೇಳಿದ್ದಾರೆ. ಈ ಐದು ಕೂಡ ಚಕ್ಷುಸು ಮತ್ತು ತ್ವಗಿಗೆ ಗೋಚರವಾಗ್ತದೆ ಹಾಗೆ ಅಂತ. ಇನ್ನು ವಾಯುಸ್ಪರ್ಶ ಅಪಿ ತ್ವಚೋ ವಿಷಯ, ಗಾಳಿಯ ಆ, ಸ್ಪರ್ಶವೂ ಕೂಡ ಹ್ಮ್, ತ್ವಕ್ಕಿನ ಅದನ್ನ ತ್ವಕ್ ಗ್ರಹಿಸ್ತದೆ ಹಾಗೆ ಅಂತ. ಗಾಳಿ ಬೀಸಿದಾಗ ಉಷ್ಣ ಗಾಳಿ, ಶೀತ ಗಾಳಿ ಅಂತೆಲ್ಲ ಹೇಳ್ತೀವಿ ನೋಡಿ. ಗಾಳಿ ತಂಪಾಗಿದೆ, ಗಾಳಿ ಬಿಸಿಯಾಗಿದೆ, ಅದನ್ನೆಲ್ಲ ಕೂಡ ವಾಯು ಅಲ್ಲ, ವಾಯು ಸ್ಪರ್ಶ ಅಂತ ಹೇಳ್ತಾರೆ. ವಾಯುವಿನಲ್ಲಿ ಸ್ಪರ್ಶತಕ್ಕ ಏನು ವಾಯುಸ್ತು ಸ್ಪರ್ಶ ಅನುಮೇಯ ಅಂತ ಹೇಳ್ತಾರೆ. ವಾಯುಸ್ತು ಸ್ಪರ್ಶ ಅನುಮೇಯ ಅಂದ್ರೆ ವಾಯುವಿನ ಸ್ಪರ್ಶ ಮಾತ್ರ ನಮಗೆ ಆಗ್ತದೆ. ಸ್ಪರ್ಶ ಆದಾಗ ಓ ಗಾಳಿ ಬೀಸಿತು ಹಾಗೆ ಅಂತ ನಾವು ಹೇಳ್ತೀವಿ. ಸೊ ಅದರಿಂದ ವಾಯುವಿನ ಗುಣ ಏನು? ಸ್ಪರ್ಶ ಎನ್ನತಕ್ಕದ್ದು. ಇದು ತ್ವಗಿಂದ್ರಿಯಕ್ಕೆ ವಿಷಯ ಆಗಿದೆ. ವಾಯುವಿನಲ್ಲಿ ಇರತಕ್ಕ ಒಂದು ಗುಣ ಸ್ಪರ್ಶ ಎನ್ನತಕ್ಕದ್ದು, ಅದು ತ್ವಗಿಂದ್ರಿಯಕ್ಕೆ ವಿಷಯವಾಗಿದೆ. ಆದರೆ ವಾಯು ಅದು ಪ್ರತ್ಯಕ್ಷಕ್ಕೆ ಗೋಚರ ಅಲ್ಲ ಅಂತ. ಪ್ರತ್ಯಕ್ಷಕ್ಕೆ ವಿಷಯನೇ ಅಲ್ಲ ಗಾಳಿ. ಹ್ಮ್. ವಾಯುವಿನ ಸ್ಪರ್ಶ ಮಾತ್ರ ನಮಗೆ ಗೋಚರ ಆಗ್ತದೆ ಅಂತ ಹೇಳ್ತೇವೆ. ಸ್ಪರ್ಶದಿಂದ ನಾವು ಅನುಮಾನ ಮಾಡ್ತೀವಿ.
ವಾಯುಸ್ತು ಸ್ಪರ್ಶಾನುಮೇಯ. ಆ ತರ ತಂಪಾದ ಗಾಳಿ ಬಿಸಿಯಾದ ಗಾಳಿ ಏನಾದ್ರು ಮೈಗೆ ತಾಕಿದ್ರೆ ಓ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ತೀವಿ. ಸ್ವಲ್ಪ ವ್ಯತ್ಯಾಸ ಇದೆ. ಆ ಗಾಳಿ ಅದು ನಮ್ಮ ತ್ವಗಿಂದ್ರಿಯಕ್ಕೆ, ಅದು ಇಂದ್ರಿಯಕ್ಕೆ ವಿಷಯನೇ ಅಲ್ಲ. ಅದು ಅದಕ್ಕೆ ರೂಪನೇ ಇಲ್ಲ ಅದಕ್ಕೆ. ಹ್ಮ್ ಅದರಿಂದ ಸ್ಪರ್ಶದಿಂದ ಗಾಳಿ ಬೀಸ್ತಾ ಇದೆ ಅಂತ ನಾವು ಅನುಮಾನ ಮಾಡಬಹುದು. ವಾಯುವಿನ ಗುಣ ಸ್ಪರ್ಶ ಹಾಗೆಂತ. ಈಗ ನೋಡಿ, ಆಕಾಶದ ಗುಣ ಅದು ಶಬ್ದ ಅಂತ ಹೇಳ್ತೀವಿ. ಶಬ್ದ ಅಥವಾ ಅವ್ಯಾಕೃತ ಆಕಾಶದ್ದು ವರ್ಣ ಅಂತಾನು ಹೇಳ್ತೀವಿ, ಮುಂದೆ ನೋಡ್ಲಿಕ್ಕಿದ್ದೀವಿ. ಆಕಾಶ ಅದು ಹೇಗೆ ಎಲ್ಲ ಕಡೆ ಇದೆಯೋ ಅದೇ ತರ ಗಾಳಿಯು ಎಲ್ಲ ಕಡೆ ಇದೆ. ಅದು ಸ್ಪರ್ಶ, ಆ ಸ್ಪರ್ಶದಿಂದ ಆ ತ್ವಗಿಂದ್ರಿಯ ಗ್ರಹಣ ಮಾಡ್ತಾ ಇದೆ, ಅದರಿಂದ ಗಾಳಿ ಇದೆ ಅಂತ ನಾವು ಅನುಮಾನ ಮಾಡ್ತೀವಿ ಅಷ್ಟೆ. ಇನ್ನು ವಾಯು ಸ್ಪರ್ಶ ಅನುಮೇಯದಲ್ಲಿ ಕೆಲವು ವಿಚಾರವನ್ನ ಹೇಳ್ತಾ ಇದ್ದಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.